ಈ ರೋಗ ಇರುವವರು ಸೀತಾಫಲ ಮುಟ್ಟಬಾರದಂತೆ. ಅಪ್ಪಿತಪ್ಪಿ ತಿಂದ್ರೆ ಏನಾಗುತ್ತೆ ಗೊತ್ತಾ? ಸೀತಾಫಲ ಸವಿಯಲು ಸಖತ್ ಟೇಸ್ಟ್ ಫ್ರೂಟ್ ಆಗಿದೆ. ಆದರೆ ಈ ಸಮಸ್ಯೆ ಇರುವವರು ಸೀತಾಫಲ ಹಣ್ಣಿನಿಂದ ದೂರವಿರುವುದು ತುಂಬಾ ಮುಖ್ಯ. ಇದರಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶವಿರುವುದರಿಂದ ಮಿತವಾಗಿ ತಿನ್ನುವುದು ಉತ್ತಮ ಅಂತ ಹೇಳಲಾಗುತ್ತದೆ. ಹೀಗಾಗಿ ಊಟದ ನಂತರ 2-3 ದಿನಕ್ಕೊಮ್ಮೆ ಸಣ್ಣ ಪೀಸ್ ಮಾತ್ರ ತಿನ್ನಲು ತಜ್ಞರು ಸಲಹೆ ನೀಡುತ್ತಾರೆ. ಉಷ್ಣವಲಯದ ಹಣ್ಣಾಗಿದ್ದು ಸಕ್ಕರೆ, ಸೇಬು, ಚೆರಿಮೋಯಾ, ಸೀತಾಫಲ, ಶರೀಫಾ ಮತ್ತು ಎತ್ತುಗಳ ಹೃದಯ ಎಂಬ ವಿವಿಧ ಹೆಸರುಗಳೊಂದಿಗೆ ಇದನ್ನು ಕರೆಯಲಾಗುತ್ತದೆ. ನೋಡಲು ಬಿಳಿ, ತೆಳ್ಳನೆಯ ಮತ್ತು ಬೀಜಗಳು ಸಾಮಾನ್ಯವಾಗಿ ಕಪ್ಪು ಅಥವಾ ಕಂದು ಬಣ್ಣದಲ್ಲಿರುವ ಈ ಹಣ್ಣಿನಲ್ಲಿ ನಾರಿನಂಶ, ವಿಟಮಿನ್ ಮತ್ತು ಮಿನರಲ್ ಇವೆ. ಇದು ಕಣ್ಣು, ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ. ತಿನ್ನಲು ಸಿಹಿಯಾಗಿರುವ ಈ ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶ ಇರುವುದರಿಂದ ಮಧುಮೇಹಿಗಳು ಇದನ್ನು ತಿನ್ನುವಾಗ ಬಹಳ ಜಾಗರೂಕರಾಗಿರಬೇಕು. ಅಷ್ಟಕ್ಕೂ ಮಧುಮೇಹಿಗಳು ಈ ಹಣ್ಣನ್ನು ತಿನ್ನಬಹುದೇ ಅಥವಾ ಇಲ್ಲವೇ ಎಂಬ ಗೊಂದಲದ ಬಗ್ಗೆ ತಜ್ಞರು ಹೇಳುವುದೇನೆಂದು ತಿಳಿಯೋಣ ಬನ್ನಿ. ಪ್ರಜಾಪವ ಟಿವಿ ಚಾನೆಲ್ ವರದಿ ಪ್ರಕಾರ ಮಧುಮೇಹಿಗಳು ಸೀತಾಫಲ ತಿನ್ನುವ ಮೊದಲು ಜಾಗರೂಕರಾಗಿರುವುದು ಮುಖ್ಯ. ಆದರೆ ಅದನ್ನು ಸಂಪೂರ್ಣವಾಗಿ ತಿನ್ನುವುದನ್ನು ನಿಲ್ಲಿಸುವ ಅಗತ್ಯವಿಲ್ಲ. ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಹಣ್ಣನ್ನು ತಿಂದರೆ ಆರೋಗ್ಯಕ್ಕೆ ಒಳಿತು. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಕಬ್ಬಿಣದಂತಹ ಪ್ರಮುಖ ಅಂಶಗಳಿವೆ. ಈ ಹಣ್ಣನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಲ್ಲದೆ ದೇಹವು ಆರೋಗ್ಯವಾಗಿರುತ್ತದೆ. ಇದರಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸೀತಾಫಲದಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವನ್ನು ನಿಯಂತ್ರಿಸುತ್ತದೆ ಎಂದು ಮಧುಮೇಹಿಗಳಿಗೆ ಇದು ಬಹಳ ಮುಖ್ಯವಾಗಿದೆ.